ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ವನಕ್ಕೆ ಹೋದ ಮಾರಮ್ಮ, ಊರಿನ ಕಡೆ ತಿರುಗಿ ತನ್ನೊಂದಿಗೆ ಕಷ್ಟಗಳನ್ನು ಎಳೆದೊಯ್ದ ದೇವಿ, ಮಾರಿಕಾಂಬ ವನಕ್ಕೆ ಹೋಗುವ ಮೆರವಣಿಗೆಗೆ ಸಾಕ್ಷಿಯಾದ ಲಕ್ಷಾಂತರ ಭಕ್ತರು, ಅಮ್ಮನ ಮೈ ಮೇಲೆ ಹಾರಾಟ ನಡೆಸಿದ ಸಾವಿರಾರು ಹರಕೆ ಕೋಳಿಗಳು, ಮೆರವಣಿಗೆಯುದ್ದಕ್ಕೂ ಶಾಂತಿ ಪಾಲನಾ ಸಂದೇಶ ನೀಡಿದ ಬೇಳೂರು, ಜಾತ್ರೆ ಯಶಸ್ಸಿಗೆ ಸಹಕರಿಸಿದವರಿಗೆ ಶಾಸಕರ ಕೃತಜ್ಞತೆ, ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಂಚೆ ನೌಕರರ ಪ್ರತಿಭಟನೆ, ಬೇಡಿಕೆ ಈಡೇರಿಕೆಗೆ ಪುಂಡಲಿಕ ಚೌಧರಿ ಒತ್ತಾಯ, ವಿವಿಧ ಬೇಡಿಕೆ ಈಡೇರಿಸಲು ಮೆಸ್ಕಾಂ ಮತ್ತು ಆಶಾ ಕಾರ್ಯಕರ್ತೆಯರ ಮನವಿ. ಈಗ ಸುದ್ದಿಯ ವಿವರ. 9 ದಿನಗಳ ಮಾರಿಕಾಂಬಾ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು, ಬುಧವಾರ ರಾತ್ರಿ ಅಮ್ಮನವರನ್ನು ವನಕ್ಕೆ ಬಿಡುವ ಶಾಸ್ತ್ರ ಸಂಪನ್ನಗೊಂಡಿದೆ. ಮಾರಿಕಾಂಬಾ ಜಾತ್ರೆಯ 9 ದಿನಗಳು ಅಪಾರ ಜನಸ್ತೋಮ ದೇವಿಯ ದರ್ಶನ ಮಾಡಿದ್ದು, ಒಂದು ಅಂದಾಜಿನ ಪ್ರಕಾರ 25 ಲಕ್ಷಕ್ಕೂ ಹೆಚ್ಚಿನ ಜನರು ದೇವಿ ದರ್ಶನ ಪಡೆದಿದ್ದಾರೆ ಎನ್ನಲಾಗುತ್ತಿದೆ. ಜಾತ್ರೆ ಪ್ರಾರಂಭವಾಗಿ ಮೊದಲ ದಿನ ಅಮ್ಮನವರನ್ನು ತವರು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಗೊಂದಲ ಸಹ ಉಂಟಾಗಿತ್ತು. ಪೊಲೀಸರು ಭಕ್ತರನ್ನು ಜೊತೆಗೆ ಸಮಿತಿಯವರನ್ನು, ಅಧಿಕಾರಿಗಳನ್ನು, ಪತ್ರಕರ್ತರನ್ನು ಸಹ ದೇವಿ ದರ್ಶನಕ್ಕೆ ಬಿಡದೆ ಅಡ್ಡಿಪಡಿಸಿದ ಘಟನೆ ವ್ಯಾಪಕ ಟೀಕೆಗೆ ಗುರಿಯಾಗಿತ್ತು. ಅಮ್ಮನವರನ್ನು ಗಂಡನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರವೂ 1-2 ದಿನ ಇದೇ ಪರಿಸ್ಥಿತಿ ಇದ್ದಾಗ್ಯೂ ಶಾಸಕರ ಮುತುವರ್ಜಿ, ಅಧಿಕಾರಿಗಳ ಪಾಲ್ಗೊಳ್ಳುವಿಕೆಯಿಂದ ಸರದಿ ಸಾಲಿನಲ್ಲಿ ಹೋಗಲು ಭಕ್ತರಿಗೆ ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ದರಿಂದ ಗೊಂದಲ ಆಗಲಿಲ್ಲ. ಆದರೂ ಸಮಿತಿಯು ಅಮ್ಮನವರ ದರ್ಶನಕ್ಕೆ ಭಕ್ತಾದಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿರಲಿಲ್ಲ ಎನ್ನುವ ದೂರು ಕೇಳಿಬಂದಿದೆ. ಯಶಸ್ವಿ ಜಾತ್ರೆ ನಡೆಯಲು ಸಹಕಾರ ನೀಡಿದವರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೃತಜ್ಞತೆ ಸಲ್ಲಿಸಿ ಮಾತನಾಡಿದ್ದಾರೆ. ಮಾರಿಕಾಂಬಾ ದೇವಿಯನ್ನು ಬುಧವಾರ ವನಕ್ಕೆ ಬಿಡುವ ಸಂದರ್ಭದಲ್ಲಿ ನಡೆದ ವಿವಿಧ ಶಾಸ್ತ್ರ, ಪೋತರಾಜನ ಚಾಟಿ ಸೇವೆ, ಅಪಾರ ಜನಸ್ತೋಮ ಸೇರಿ ವಿವಿಧ ದೃಶ್ಯಾವಳಿಗಳು ಜಿಎನ್ಎಸ್ನಲ್ಲಿ. ಶಾಂತಿಯುತವಾಗಿ ಆ ತಾಯಿಯನ್ನ ಕಳಿಸ್ಕೊಡೋದಕ್ಕೆ ಮಾಡಬೇಕು. ಎಲ್ಲ ನಮ್ಮ ಕಮಿಟಿಯವರು ಎಲ್ಲರೂ ಸೇರಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಿ ತಾಯಿಯನ್ನು ಬೇಡ್ಕೊಡ್ತಾ ಇದ್ದೀವಿ. ಅದು ಏನು ಬೇಡ್ಕೊಂಡಿದ್ರೆ ತಾಯಿ ಹತ್ರ ಅವೆಲ್ಲವನ್ನು ಭಗವಂತಿ ಕೊಡ್ಲಿ ಅಂತ ಹೇಳ್ತಾ, ಎಲ್ಲರ ಸಹಕಾರದಿಂದ 9 ದಿನಗಳ ಕಾಲ ತುಂಬ ಅದ್ದೂರಿಯಾಗಿ ಜಾತ್ರೆ ನಡೆದಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗೋಣ. ಶಾಂತಿಯುತವಾಗಿ ದಯವಿಟ್ಟು ಯಾರು ಹೆಣ್ಣು ಮಕ್ಕಳಿದ್ದಾರೆ, ತಾಯಿಂದಿದ್ದಾರೆ, ಮಕ್ಕಳಿದ್ದಾರೆ, ಆದ್ದರಿಂದ ಯಾರು ನುಗ್ಗಲು ಆಗದೇನೆ 9 ದಿನಗಳ ಕಾಲ ಪ್ರತಿಯೊಬ್ಬರು ದೇವರ ದರ್ಶನ ಮಾಡಿದ್ದಾರೆ. ಹಾಗೆ ಎಲ್ರಿಗೂ ಅವಕಾಶ ಮಾಡಿಕೊಂಡು ನಾನು ಈ ಮಾರಿಕಾಂಬಾ ದೇವಸ್ಥಾನ ಕಮಿಟಿಯ ಗೌರವಾಧ್ಯಕ್ಷನಾಗಿ ನನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ತಾಯಿಗೂ ನಾನು ಬೇಡ್ಕೊಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನೀವು ಕೇರ್ಫುಲ್ ಆಗಿ ತಾಯಿಯನ್ನು ಬೇಡ್ಕೊಡ್ಬೇಕಂತ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ಮಾರಿಕಾಂಬಾ ದೇವಿಗೆ ಹುಮ್ಮಸ್ಸಿಂದ ಜನ ಭಕ್ತಾದಿಗಳು ಮಾಡ್ತಿದ್ರು. ಹಾಗೆ ಗುರುವಾಗಲೂ ಸಹ ಇದೇ ಒಂದು ಪೂಜೆ ಪುರಸ್ಕಾರದಲ್ಲೆಲ್ಲ ಭಾಗಿಯಾಗಿದ್ದಾರೆ. ನಿಜವಾಗಲೂ ರೋಮಾಂಚನ ಆಗುತ್ತೆ. ತಾಯಿ ಆಶೀರ್ವಾದ ಪಡೆಯೋದಕ್ಕೆ ಎಲ್ಲರೂ ಈಗ ಕೋಳಿ ಜಾಸ್ತಿ ಬರ್ತದೆ. ಈಗ ಹರಕೆ ಕೋಳಿಗಳೆಲ್ಲ ತುಂಬ ಆಗ್ತದೆ. ಜನರಲ್ಲಿ ಒಂದು ಭಕ್ತಿ ಜಾಸ್ತಿ ಇದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ತಾಯಿ ಮಾರಿಕಾಂಬಾ ದೇವಿ 9 ದಿವಸಗಳ ಕಾಲ ಈ ತಾಲೂಕು, ಇಡೀ ರಾಜ್ಯದ, ಇಡೀ ಬೇರೆ ಬೇರೆ ಜಿಲ್ಲೆ ರಾಜ್ಯದಿಂದಲೂ ಸಹ ಬಂದು ತಾಯಿಯ ದರ್ಶನ ಪಡೆದಿದ್ದಾರೆ. ಹಾಗಾಗಿ ನಮ್ಮ ಸಾಗರ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ತಂದುಕೊಡ್ತಾರೆ. ತಾಯಿಗೆ ನಾವು ಯಾವತ್ತೂ ಅವರ ಆಶೀರ್ವಾದ, ಅವರ ಏನು ಭಕ್ತಾದಿಗಳೇ ಏನೇನು ಬೇಡ್ಕೊಂಡ್ರೆ ಎಲ್ಲವನ್ನ ನೀಡುವ ತಾಯಿ ಅಂತ ಕೆಲಸ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ. ಹೋಗಬೇಡಿ. ಬಹಳ ಜನ ಆ ಕಡೆ ಇದ್ದಾರೆ, ದಯವಿಟ್ಟು ನೋಡ್ಕೊಳ್ಳಿ. ಈ ಕಡೆನೂ ಬಹಳ ಜನ ಇದ್ದಾರೆ, ತಾಯಿಗಳಿದ್ದಾರೆ.
ಮಂಗಳಾರತಿ ಮಾಡ್ತಾರೆ. ಆಯ್ತು ಬರ್ಲಿ ಬರ್ಲಿ ಬರ್ಲಿ. ಬರಬೇಡಿ, ಹಿಂದೆ ಯಾರು ಬರಬೇಡಿ. ದಯವಿಟ್ಟು ಭಕ್ತಾದಿಗಳನ್ನು ಕೇಳ್ಕೊಳ್ತೇವೆ, ಹಿಂದೆ ಯಾರು ಬರಬೇಡಿ, ಹಿಂದೆ ಬರಬೇಡಿ, ಹಿಂದೆ ಬರಬೇಡಿ, ಹಿಂದೆ ಯಾರು ಬರಬೇಡಿ. ದಯವಿಟ್ಟು ಕಟ್ಟಾಗ್ತಾನೆ ಹೋಗ್ಲಿ ಹೋಗ್ಲಿ ಹೋಗ್ಲಿ, ಯಾರು ಬರಬೇಡಿ. ಹೋಗ್ಲಿ 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 ಹೋಗ್ಲಿ. ಹಾ ಹೋಗ್ಲಿ 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 ಬರ್ಲಿ 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 ಬರ್ಲಿ. ಅದ್ಯಾರು ಹಿಂದೆ ನೋಡ್ತಾರೆ. ಹಾ ಬರ್ಲಿ, ಏನ್ ತೊಂದರೆ ಇಲ್ಲ, ಬರ್ಲಿ 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 ಬರ್ಲಿ. ಹಾಗೆ ಬರ್ಲಿ ಹಾಗೆ ಬರ್ಲಿ, ಇನ್ನೂ ಬರ್ಲಿ ಇನ್ನೂ ಬರ್ಲಿ ಇನ್ನೂ ಬರ್ಲಿ ಬರ್ಲಿ ಇನ್ನೂ ಬರ್ಲಿ. ಹಾ ಬರ್ಲಿ. ಹಾ ಸಾಕು ಸಾಕು, ಕಟ್ ಮಾಡಿ ಕಟ್ ಮಾಡಿ. ಸಾಕು ಸಾಕು ಸಾಕು. ಒಂದು ನಿಮಿಷ ನನಗೆ ಹೇಳು, ಒಂದು ನಿಮಿಷ. ಸಾಗರ ಪ್ರಧಾನ ಅಂಚೆ ಕಚೇರಿ ಎದುರು ಅಂಚೆ ಇಲಾಖೆ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗುರುವಾರ ಅಂಚೆ ಇಲಾಖೆ ನೌಕರರ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ನೇತೃತ್ವ ವಹಿಸಿದ ಪುಂಡಲಿಕಾ ಕೆ ಶೆಟ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಈಶ್ವರ್, ಸೂರಜ್, ಎನ್ ನಾಗರಾಜ್, ನಂದನ್, ಸೌಮ್ಯ, ರಮ್ಯಾ, ಈಶ್ವರ್, ಮೋಹಿನಿ, ಸುಬ್ರಾಯ ಇನ್ನಿತರರು ಹಾಜರಿದ್ದರು. ಕಾಯ್ದೆ 2023 ರದ್ದುಗೊಳಿಸಬೇಕು. ಈ ಹೋರಾಟದ ಮೂಲ ಉದ್ದೇಶಗಳು ನಾವು 26/4/2023 ಆದೇಶವನ್ನು ರದ್ದುಗೊಳಿಸಿ ಮತ್ತು P3 ಮತ್ತು NPಗೆ ಮಾನ್ಯತೆ ನೀಡಬೇಕು ಅಂತ ಮಾಡಬೇಕು ಅಂತೇಳಿ, ಹಾಗೂ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಬೇಕು. RMS MMS ಕಚೇರಿಗಳಲ್ಲಿ ಹುದ್ದೆಗಳನ್ನು ವಿಲೀನಗೊಳಿಸೋದು ನಿಲ್ಲಿಸಬೇಕು ಅಂತೇಳಿ, ಗುತ್ತಿಗೆ ವ್ಯವಸ್ಥೆಯನ್ನು ನಿಲ್ಲಿಸಬೇಕು. ಹಾಗೆ ಟಾರ್ಗೆಟ್ ಈಗ ಹೆಚ್ಚಾಗಿರೋದು ಟಾರ್ಗೆಟಿಂದ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ, ಟೈಮಿಗೆ ಮನೆ ಹೋಗೋಕ್ಕಾಗ್ತಾಯಿಲ್ಲ. ಅತಿ ಹೆಚ್ಚು ಟಾರ್ಗೆಟ್ ಕೊಡ್ತಾ ಇದ್ದಾರೆ, ಅದನ್ನು ಕಂಟ್ರೋಲ್ ಮಾಡಬೇಕು. ಇನ್ನಿತರ ವಿಚಾರಗಳಿಗೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ, ಸಾಂಕೇತಿಕ ಹೋರಾಟ. ಸಾಗರ ಮೆಸ್ಕಾಂ ಕಚೇರಿ ಎದುರು ಗುರುವಾರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮೆಸ್ಕಾಂ ಅಧಿಕಾರಿ ನೌಕರರ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಂಜುನಾಥ್, ಉಮೇಶ್, ಚನ್ನಕೇಶವ್, ಕಿರಣ್ ಕುಮಾರ್, ಮೋಹನ್, ಸವಿತಾ, ಮಂಜಪ್ಪ, ದುರ್ಗಪ್ಪ, ಪ್ರಕಾಶ್, ನವೀನ್, ಸತೀಶ್, ಸಿದ್ದರಾಜು, ವೆಂಕಟೇಶ್, ಜಗದೀಶ್, ಮಹಾಬಲೇಶ್, ದಿನೇಶ್, ಕುಮಾರ್ ಇನ್ನಿತರರು ಹಾಜರಿದ್ದರು. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಗುರುವಾರ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾಲತಿ, ನಾಗರತ್ನ, ಶೀಲಾ, ಶೋಭಾ, ಲಕ್ಷ್ಮಿ, ರುದ್ರಮ್ಮ, ಪ್ರೇಮ, ಜಯಲಕ್ಷ್ಮಿ, ನಾಗಮ್ಮ, ಪುಷ್ಪ, ಜ್ಯೋತಿ ಇನ್ನಿತರರು ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.